ಪ್ರಣಮ್ಯ ಶಿರಸೋ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತ ವಾಸಂ ಸ್ಮರೇ ನಿತ್ಯಮಾಯ ಕಾಮಾರ್ಥ ಸಿದ್ಧಯೇ. ಬನ್ನಿ 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 ಬನ್ನಿ. ಯಾವ್ದು ಬೇಕು? ಕಾಟನ್, ಕಾಂಜೀವರಂ, ಬನಾರಸ್, ಮೈಸೂರು ಲೆಲ್ಕಲ್. ಯಾವ ಸೀರೆ ಬೇಕು? ಅದ್ಯಾವ್ದು ಬೇಡಪ್ಪ, ಶಿವಣ್ಣ ಬೇಕು. ನಿಮಗ್ ಸೀರೆ ತಾನೇ ಬೇಕು, ಶಿವಣ್ಣ ಯಾಕೆ ಬೇಕು? ಅದ ಅವ್ರ ಕೈಯಿಂದ ಸೀರೆ ತಗೊಂಡ್ರೆ ಬೇಗ ಮದ್ವೆ ಆಗತ್ತಂತೆ, ಹಾಗಂತ ಎಲ್ರು ಹೇಳ್ತಾರೆ. ನನ್ ಕೈಯಿಂದ ಸೀರೆ ತಗೊಂಡ್ರೆ ಡೈವರ್ಸ್ ಆಗ್ಬಿಡತ್ತಾ? ಅಲ್ಲಿ ನೋಡಿ ಸೀರೆ ತೋರಿಸ್ತವನಲ್ಲ, ಅವನೇ ಶಿವಣ್ಣ. ಹೋಗಿ. ಅಯ್ಯೋ, ನಮಗ್ ಸಿಗೋ ಗಿರಾಕಿಗಳೆಲ್ಲ ಹಿಂಗೇನೆ. ಇದನ್ನ ನೋಡಿ. ನಾನ್ ಮೊನ್ನೆ ಹೊಸ ಡಿಸೈನ್ ಸಾರಿ ಹೇಳಿದ್ನಲ್ಲ, ಬಂದಿದ್ಯಾ ಅಣ್ಣ? ಅಣ್ಣನ? ಇನ್ನೇನ್ ಮಾವನ? ರಾಮಣ್ಣ, ನಿನ್ ತಕ್ಷಣ ಗಿರಾಕಿ ಬಂದೆ. ಅಣ್ಣ ಅಂದ ತಕ್ಷಣ ನನ್ನ ಹತ್ರ ಕಳ್ಸ್ಬಿಡಯ್ಯ. ಪ್ರೀತಿಯಿಂದ ತಂಗಿ ಅಂತ ಕರೆದ್ಬಿಟ್ರೆ ನಿನ್ ಗಂಟ್ ಏನು ಹೋಗ್ಬಿಡುತ್ತೆ. ಅಣ್ಣ, ಉದ್ದುದ್ದ ಕಂಬಿ ಇರೋ ಸ್ಯಾರಿ ತೋರಿಸ್ತೀರಾ? ಯಾಕೆ? ಅದನ್ನ ಉಟ್ಕೊಂಡು ಸೆಂಟ್ರಲ್ ಜೈಲ್ಗೆ ಹೋಗ್ತೀರಾ? ಜುರಾಸಿಕ್ ಪಾರ್ಕ್ ಇದೆ ಕೊಡ್ಲಾ? ಅದ್ ಹೇಗಿರುತ್ತೆ? ಅದನ್ನ ಉಟ್ಕೊಂಡ್ರೆ ಡೈನೋಸಾರ್ ತರ ಇರ್ತೀರಾ. ಈ ತರ್ಲೆ ಮಾತಿಗೆ ಏನು ಕಮ್ಮಿ ಇಲ್ಲ. ತರ್ಲೆನಾ? ಒಳ್ಳೆ ಡಿಸೈನ್ ತಂದಿದ್ಯಾ? ಡಿಸೈನ್ ತಂದಿದ್ದೀನಿ ನೋಡಿ. ಇದು ಸ್ಟಾರ್ಟಿಂಗ್ ಕ್ರೇಪ್, ಲೇಟೆಸ್ಟ್ ಕಂಪ್ಯೂಟರ್ ಡಿಸೈನು. ಇದು ಮೈಸೂರು ಸಿಲ್ಕ್. ಇಷ್ಟ ಆಯ್ತಾ ನೋಡಿ? ಅಥವಾ ಕುಚುಚುತಾಯಿ ನೋಡಿದೀರಾ? ಅದರಲ್ಲಿ ಕಜೋಲ್ ಇದನ್ನೇ ಹಾಕೊಂಡು ಓಡಾಡಿದ್ದು. ಹೆಂಗಿದೆ? ಈ ಅಮ್ಮ ಒಂದ್ 2 ಸೀರೆ ತಗೊಂಡ್ಬಿಟ್ರೆ 200 ರೂಪಾಯಿ ಕಮಿಷನ್ ಬರುತ್ತೆ. ಹಾಲವನು ಕೊಟ್ಬಿಡ್ಬೋದು. ಶಿವಣ್ಣ, ಈ ಸೀರೆ ನಂಗೆ ಚೆನ್ನಾಗಿ ಕಾಣುತ್ತಾ? ಕಾಣುತ್ತಾನ? ಬಂಗಾರ ಅಂತ ನಿಮ್ ಕಲರ್ಗೂ ಈ ಸೀರೆ ಕಲರ್ಗೂ ಮಚ್ಚು 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 ಮಚ್ಚು. ಅಲ್ಲಿ ನೋಡಿ. ಗೌರಿ, ಈ ಕೋಪದಲ್ಲೂ ನೀನ್ ಎಷ್ಟು ಅಂದವಾಗಿ ಕಾಣ್ತೀಯ ಗೊತ್ತಾ? ಹೋಗ್ರಿ, ದಿಟ್ವಾಗ್ಲೂ ಆಟೋನ್ ಸಂದ ಕಾಣ್ತೀನಾ? ಅಯ್ಯೋ, ಮಿನುಗುತ್ತಾರೆ ಕಲ್ಪನಾ ತರನೇ ಕಾಣ್ತಿದ್ಯಾ. ಅಮ್ಮಗ್ ಪುಟ ಇಟ್ಟ ತಲೆ ಮೇಲೆ ಐಸು. ನಾಚ್ಕೋತಿರೋದ್ ನೋಡ್ತಾ ಇದ್ರೆ ಮಂಜುಳಾನು ವೇಸ್ಟ್. ನೀನ್ ನಿಂತಿರೋ ಈ ಭಂಗಿ ನೋಡ್ತಿದ್ರೆ ಆರ್ತಿನೂ ವೇಸ್ಟ್. ಅಯ್ಯಯ್ಯೋ ಸಿಸ್ಟರ್, ಇವರೆಲ್ಲ ಹಳೇ ಕಾಲದವ್ರು. ಅಲ್ಲ, ಈ ಕಾಲದ ಲೇಟೆಸ್ಟ್ ಆಗಿ ಮೊನಿಷಾ ಕೊಯ್ರಾಲನೋ, ಪ್ರೀತಿ ಜಿಂಠಾನೋ ಹೇಳದ್ನ ಸುಳ್ಳು. ನಂಬೇಡ. ಸುಮ್ಕಿರಣ್ಣ. ಎಂತ ನಗು ಇದು. ಮಿಸ್ ವರ್ಲ್ಡ್ ಅವಳು ಏನೇನೇನ ಬುಡ್ಬುಡ್ಕಿ ಅವ್ರ ತರ ಕೈಯಲ್ಲಿ ಆಡ್ತಾ ಇದ್ಯಾ? ಮರ್ತೋಯ್ತಾ? ಯಾಕೆ ಬರಲಿ? ಸ್ಟೆಪ್ನಿ ಗ್ರಾಫ್. ಅಯ್ಯೋ, ಟೆನ್ನಿಸ್ ಪ್ಲೇಯರ್ ಕಣಯ್ಯ. ನೀನ್ ಅನ್ಎಜುಕೇಟೆಡ್, ಥಮ್ಸ್ ಅಪ್ ಅಂತ ಕನ್ಫರ್ಮ್ ಮಾಡ್ತಾವ್ನೆ. ಅಲ್ಲ, ಏನೇ ಇದ್ರು ಒಂದ್ ಮಗು ಆದ್ಮೇಲೆ ಈ ತರ ಅಂದ ಚಂದ ಅಪರೂಪ ಅಲ್ವಾ? ಅಯ್ಯೋ ಅಯ್ಯಯ್ಯೋ, ಗಂಡಸರು ಬದುಕಿರೋದೇ ಹೆಂಗಸ್ರಿ ವೀಕ್ನೆಸ್ ಮೇಲೆ. ಸ್ವಲ್ಪ ಹೊಗಳಿದ್ರೆ ಸಾಕು, ಕರಗಿ ನೀರಾಗ್ಬಿಡ್ತಾರೆ. ಅಯ್ಯೋ ಅಮ್ಮ, ಇವನ್ ಮಾತ್ ನಂಬಣ ನೀನು. ಗೌರಿ, ಗಂಡ ಹೆಂಡತಿ ಮಧ್ಯೆ ಈ ಕರಡಿ ತಲೆ ವೇಸ್ಟ್ ಬಾಡಿ ಬೇಕಾ? ಏನ್ ರಮಣ ನೀನು? ಗಂಡ ಹೆಂಡತಿ ಅನ್ನೋ ಕಟ ಸುಖ ಮಾತಾಡ್ಕತಾ ಇದ್ರೆ ಮಧ್ಯದಾಗ ನಿಂತ್ಕೋಬಾರ್ದು ಬುದ್ಧಿ ಬೇಡವಾ ನಿನ್ಗೆ? ನಾವೇನ್ ನಿನ್ಗೆ ಬಿಟ್ಟಿ ಸಿನಿಮಾನ ತೋರಿಸ್ತಾ ಇದೀವಿ? ಇಟ್ಟಲ್ಲಮ್ಮ ಗೂಸನ, ಈ ಆಟಕ್ ನಾನಿಲ್ಲ ಅಪ್ಪಿಟ್ಟು. ಪ್ರಜೆಗಳೇ, ಯಾವ ಜಗಳಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಹೋದ್ರೆ ಚಪ್ಪಲಿ ಏಟು ಗ್ಯಾರಂಟಿ. ಅಯ್ಯೋ, ಆಮೇಲೆ ನೀವೇನೋ ಹೇಳ್ತಿದ್ರಲ್ಲ ಮುತ್ತು. ಬಿಟ್ರಿ, ನನ್ ಕೆಲ್ಸಕ್ ಬರೋದಿಲ್ಲ ಬಿಟ್ರಿ. ನಮ್ಮ ಅಪ್ಪ ಹುಡುಕ್ತಾ ಇರ್ತಾರೆ ಬಿಟ್ರಿ. ಏನ್ರ ಅದ್ ಗಲಾಟೆ? ಅಣ್ಣ, ಹುಡುಗರು ಕರ್ಕ ಬರ್ಬೇಕಾರೆ ನಮ್ ಕಡೆಯವರು ಆಟ ಆಡ್ತಿದ್ದು ಈ ಹುಡುಗನ್ನು ಎಳ್ಕೊಂಡ್ ಬಂದ್ಬಿಟ್ಟವ್ರೆ ಗೊತ್ತಿಲ್ಲದೆ. ಪರವಾಗಿಲ್ಲ ಬಿಡ, ಅವನು ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ಲಿ. ನಾನೇನೋ ಹೆಬ್ಬಟ್ಟೆ, ಆದ್ರೆ ನನ್ನ ಮಗನ ಹೆಬ್ಬಟ್ಟ ಆಗ್ಬಿಡಲ್ಲ ಬಿಡ.
ಶಿವಣ್ಣ, ಯಾಕೆ ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಿನ್ನ ಮಗ ದುಡ್ದು ಹಣ ಸಂಪಾದನೆ ಮಾಡಿದ್ರೆ ನಿನಗೆ ಒಳ್ಳೇದಲ್ವಾ? ನನ್ ಮಗನ್ ಸಂಪಾದನೆ ಬದುಕೋ ಸ್ಥಿತಿಗೆ ನಾನು ಬಂದಿಲ್ಲ, ಬರೋದು ಇಲ್ಲ. ಅವನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನ್ ಮಾಡ್ತೀನಿ. ಓಹೋ, ದೊಡ್ಡ ವಿದ್ಯಾವಂತರ ವಂಶ ಇವಂದು. ನನಗ್ ಗೊತ್ತಿಲ್ವಾ? ನಿಮ್ಮ ಕಾಂದಾನೆ ಹೆಬ್ಬೆಟ್ಟಿಂದು. ಹೌದಯ್ಯ, ನನ್ ಕಾಂದಾನೆ ಹೆಬ್ಬಟ್ಟು. ಆದ್ರೆ ಸ್ವಂತ ದುಡಿಮೆಯಿಂದ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ನಿನ್ ತರ ಕಣ್ಕಂಡವ್ರಿಗೆಲ್ಲ ಮೋಸ ಮಾಡ್ಕೊಂಡು ಇನ್ನೊಬ್ರು ಬೆವರು ನೆಕ್ಕೊಂಡು ಬದುಕ್ತಾ ಇಲ್ಲ. ವಿದ್ಯೆಯ ಬೆಲೆ ಏನು ಅಂತ ಗೊತ್ತಿಲ್ಲದೆ ನನ್ ಬಾಳನ್ ಹಾಳು ಮಾಡ್ಕೊಂಡೆ. ಆದ್ರೆ ನನ್ ಮಗನ್ ಜೀವನ ಆತರ ಆಗಕ್ ನಾನ್ ಬಿಡೋದಿಲ್ಲ. ತೋರಿಸ್ತೀನ್ರ ನನ್ ಮಕ್ಕಳ. ಶಿವಣ್ಣ ಬಾಯ್ಲಿ. ಸರ್ ನೋಡಿ ಶಿವಣ್ಣ, ನಮ್ ಗೋಡೌನ್ ನಿಂದ ವಿದ್ಯಾಸೌಧ ಸ್ಕೂಲ್ಗೆ 5,000 ಯೂನಿಫಾರ್ಮ್ ಕಳಿಸ್ತಾ ಇದ್ದೀನಿ. ನೀನು ಜೊತೆಲೆ ಇದ್ದು ನೋಡ್ಕೊ. ಸರಿ. ಹಾಗೆ ಬಿಲ್ ಹಾಕುವಾಗ 40% ಡಿಸ್ಕೌಂಟ್ ಮಾಡು. ಯಜಮಾನ್ರೆ, 40% ಡಿಸ್ಕೌಂಟ್ ಕೊಡಕ್ಕೆ ಇದೇನು ಕೋಆಪ್ ಟ್ಯಾಕ್ಸ್ ಕೆಟ್ಟೋಯ್ತಾ? ಕಂಪನಿ ಲಾಸ್ ಆಗುತ್ತೆ. ಸುಮ್ನಿರ ಶಿವಣ್ಣ. ಆ ಸ್ಕೂಲ್ನಲ್ಲಿ ಓದೇ ಇವತ್ತು ನನ್ನ ಮಗ ಅಮೆರಿಕದಲ್ಲಿದ್ದಾನೆ. ಆ ಸ್ಕೂಲ್ನಲ್ಲಿ ಓದ್ದವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಕಣಯ್ಯ. ಅದು ಕರ್ನಾಟಕದಲ್ಲಿ ನಂಬರ್ 1 ಸ್ಕೂಲು. ಆ ಸ್ಕೂಲ್ನಲ್ಲಿ ಸ್ಟೂಡೆಂಟ್ಸ್ 100ಕ್ಕೆ 100 ಪಾಸ್ ಆಗ್ತಾರೆ. ಅಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ನ ಕ್ರಿಯೇಟ್ ಮಾಡೋ ಆ ಸ್ಕೂಲ್ಗೆ ಯೂನಿಫಾರ್ಮ್ ನ ಫ್ರೀಯಾಗಿ ಕೊಟ್ರು ನನಗೆ ತೃಪ್ತಿನೇ. ಮೊದ್ಲ ಕೆಲಸ ಮಾಡು, ನೀನು ಜೊತೆಲಿ ಹೋಗಯ್ಯ. ಈ ಊರಲ್ಲೇ ಒಳ್ಳೆ ಸ್ಕೂಲ್ ಅಂತ ಯಜಮಾನ್ರೆ ಹೇಳ್ತಿದ್ದಾರೆ. ನನ್ ಮಗನ್ ಮುತ್ತು ಅಲ್ಲೇ ಸೇರಿಸ್ಬಿಡ್ತೀನಿ. ಏನು ಕಾನ್ವೆಂಟ್ ಸ್ಕೂಲ್ ಸೇರ್ಸ್ಯಾ? ಯಪ್ಪ, ಯಾವ್ದಾದ್ರು ಕಾರ್ಪೊರೇಷನ್ ಸ್ಕೂಲ್ ಸೇರ್ಸು. ಮಧ್ಯಾಹ್ನ ಫ್ರೀಯಾಗಿ ಕೊತ್ತಾಕ್ತಾರಂತೆ, ನಾವು ಹೋಗಿ ಜಾಯ್ನ್ ಆಗ್ಬಿಡ್ಬೋದು. ಸ್ಕೂಲ್ಗೆ ಹೋಗೋದು ಓದಕ್ಕೆ, ತಿನ್ನೋಕಲ್ಲ. ಏನೇ ಆಗ್ಲಿ ಕಣ, ನನ್ ಮಗ ಮುತ್ತುನ ಅಲ್ಲೇ ಸೇರಿಸ್ತೀನಿ. ಈ ಕ್ಯೂ ನೋಡಿದ್ರೆ ರೇಷನ್ ಅಂಗಡಿಲಿ ಸೀಮೆನೆಗೆ, ಪಾಮ್ ಆಯಿಲ್ಗೆ, ಸಕ್ಕರೆಗೆ ಕ್ಯೂ ನಿಂತಂಗಿದೆ. ನಿನ್ನ ಮಗನ ಈ ಸ್ಕೂಲ್ಗೆ ಸೇರ್ಸ್ಬೇಕಾ? ಸುಮ್ನೆ ಜೊತೆಗೆ ಬಂದು ಬಟವಟ ಅಂಬೇಡ. ನಾನು ಹೇಳೋದ್ ಕೇಳು, ಇದರ ಆಗದಾರ ಕೆಲಸ ನಡೆಯಪ್ಪ ನೀನು. ಸ್ವಲ್ಪ ಕಾರಣ ಅಲ್ಲ ಬಾಬಾ, ಗುರು, ಇವರೆಲ್ಲ ಯಾರು? ಈ ಸ್ಕೂಲ್ ಟೀಚರ್ಗಳು. ಅಯ್ಯೋ, 1 ಲಕ್ಷ ಖರ್ಚಾಗ್ಲಿಗ್ರು ನಿನ್ ಮಗನ ಇದೇ ಸ್ಕೂಲ್ಗೆ ಸೇರ್ಸ್ಬೇಕು. ಡೈಲಿ ನಾನೇ ಕರ್ಕೊಂಡ್ಬಂದ್ ಬಿಡ್ಬೇಕು. ಕರ್ಕೊಂಡ್ಬಂದ್ಬಿಡೋದಲ್ಲ. ಆಮೇಲೆ ಇಷ್ಟು ದೊಡ್ಡ ಕ್ಯೂ ಇದೆಯಲ್ಲ, ಪಾರಮ್ ಹೆಂಗ್ ತಕೊಳ್ಳೋದು? ಇನ್ನು ಈ ಸ್ಕೂಲಲ್ಲಿ ನನ್ನ ವ್ಯಾಲ್ಯೂ ಏನು ಅಂತ ನಿನ್ ಗೊತ್ತಿಲ್ಲ. ನೀನ್ ಬಾಗ್ರು, ನೀನ್ ಬಾನ್ ಅಡ್ಜಸ್ಟ್ ಮಾಡ್ತೀನಿ. ಸಾಮಾನ್ಯ ಇವ್ರು ಯಾರೋ ಊರ್ ಬಸ್ರು, ನನ್ ವ್ಯಾಲ್ಯೂ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಗೆಲ್ಲ ಸಮಾಧಾನ ಆಗೋಯ್ತಾ? ಒಟ್ನಲ್ಲಿ ಒಬ್ಬ ಕನ್ನಡಿಗ ಮುಂದೆ ಬರೋದು ಯಾರಿಗೂ ಇಷ್ಟ ಇಲ್ಲ. ಅಣ್ಣ, ನೀವ್ ಯಾವ ಊರಣ್ಣ? ಬಾಂಬೆ ವಾಲ ಹೋ. ಮಕ ನೋಡು, ಕತ್ತೆ ಇದ್ದಂಗ ಅವನೇ. ಲೇ, ನಿನ್ನ ಮಕ ನೋಡಕ್ ನನ್ಗೆ ಇಷ್ಟ ಇಲ್ಲ ಕಣೋ. ಆ ಡಾಚಿಕ್ಕೆ ಮೇಲೇನಾದ್ರು ಕೊಡಿ ಸರ್. ಮೇಲ ಎಲ್ಲ ಮುಗಿದ್ಮೇಲೆ ಮನೆಗೇನಾ? ವಾ ಶಿವಣ್ಣ, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಒಳ್ಳೇದಾಯ್ತು ಬಿಡಪ್ಪ. ಏನ ಒಳಗ್ ನಿಂತ್ಕೊಂಡ್ಯಾ? ನಿನಗೊಂದ್ ನ್ಯಾಯ, ನಮಗೊಂದ್ ನ್ಯಾಯನಾ? ಹೋಗಿ ಆ ಕಡೆ. ನಾನು ಮುಂದಿಟ್ಟಿದ್ದೆ ಹಿಂದಕ್ಕಿಡಲ್ಲ. ಕಾಲೇ ಕತ್ತಿಸ್ಬಿಟ್ರೆ ಮುಂದಕ್ಕೂ ಹೋಗಕ್ಕಾಗಲ್ಲ, ಇದಕ್ಕೂ ಹೋಗಕ್ಕಾಗಲ್ಲ. ಏನಣ್ಣ, ನಾವೆಲ್ಲ ಒಂದೇ ಪಾರ್ಟಿ ಅಲ್ವೇನಣ್ಣ? ಹೆಂಗು ನಾವು ಒಂದೇ ಪಾರ್ಟಿ ಆಗ್ಬಿಡ್ತೀವಣ್ಣ. ಒಂದೇ ಕಾಂಪೌಂಡ್ ಅಲ್ಲಿ ಇದೀವಲ್ಲ. ಒಂದೇ ಕಾಂಪೌಂಡ್ ಅಲ್ಲಿ ಇದ್ರೆ ಒಂದೇ ಪಾರ್ಟಿನಾ? ಅಲ್ಲ, ನನ್ನ ಮಗನ್ಗೂ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇಲ್ವಾ ಅಣ್ಣ? ನಿನ್ ಮಗನ ಓದಿಸ್ಬೇಕು ಅಂತಿದ್ಯಾ? ಅಲ್ಲ, ಚೆನ್ನಾಗಿ ಓದಿಸಿ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ಬೇಜಾನ್ ವರದಕ್ಷಿಣೆ ತಗೋಬೋದಲ್ಲ ಅಣ್ಣ? ಓ ಗುರು, ನೋಡ್ದ LKG ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಮುಂದೆ ಯಾವ್ದಾರು ಹೆಣ್ಮಗು ಇದ್ರೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡು. ಏನ್ರಿ ಹಂಗ್ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನಿಂತ್ಕೊಂಡ್ ಮಾತಾಡ್ತಾ ಇನ್ನೇನ್ ಕೂತ್ಕೊಂಡ್ ಮಾತಾಡ್ತಾರ? ತೆವಳ್ಕೊಂಡು ನಡೀರಿ. ನಾನೇನ್ ಮಗ ತೆವಳ್ಕೊಂಡ್ ನಡಿಯಕ್ಕೆ? ಸಮಾಧಾನ ಮಾಡ್ಕೊಳ್ಳೋಣ, ಸಮಾಧಾನ ಮಾಡ್ಕೊಳ್ಳೋಣ. ನಾನು ಯಾರು ಅಂತ ಹೇಳಿ ಗೊತ್ತಿಲ್ಲ. ಬಾಲಮಿ, ನನಗಲ್ಲ, ನಮ್ ಬ್ರದರ್ಗೆ. ನನಗೆ ಇಲ್ಲೊಂದು ಸೈನ್ ಮಾಡಿ. ನಮ್ಗೆ ಇದೆಲ್ಲ ಬರಕಿಲ್ಲ ಸರ್. ಇಂಕ್ ಪ್ಯಾಡ್ ಇಲ್ವಾ? ಏನು ಇಂಕ್ ಪ್ಯಾಡ? ಮುನ್ಸ್ವಾಮಿ,
ಇವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆ ಕಡೆ ಕರ್ಕೊಂಡು ಹೋಗಿ ನಮ್ ಸ್ಕೂಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ತಿಳಿಸಿ ಹೇಳಪ್ಪ. ಬನ್ನಿ ಸ್ವಾಮಿ ಬನ್ನಿ, ಈ ಕಡೆ ಈ ಕಡೆ. ಬುದ್ಧಿ ಇಲ್ದ ದದ್ದಿ ನನ್ ಮಕ್ಕಳು ಬಲ್ಗೆ ಹೆಬ್ಬಟ್ಟು ಅವತ್ತದು ಕೊಡಿ ಸರ್, ನಾನು ಎಡಗೈ ಹೆಬ್ಬಟ್ಟು ಒತ್ತೀನಿ. ನೀನು ಅದೇ ಕೇಸಾ? ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ರಂಗಾಚಾರಿ ಬಟ್ಟೆ ಅಂಗಡಿಯಲ್ಲಿ. ಓಹೋ, ಸಂಬಳ ಎಷ್ಟು? ಯಾಕೆ ಸಂಬಳದ ದಿವಸ ಬಂದು ಹೊಡ್ಕೊಂಡು ಹೋಗ್ಬಿಡೋಣ ಅಂತನಾ? ಒಳ್ಳೆ ಕಮಂಗಿನ ಜೊತೆ ಇಟ್ಕೊಂಡಿದ್ರಿ. ನೀವ್ ಹೇಳಿ ಸರ್. ಇದು ಶ್ರೀಮಂತರ ಮಕ್ಕಳು ಓದೋ ಸ್ಕೂಲು. ಇಲ್ಲಿ ಫೀಸು, ಯೂನಿಫಾರ್ಮ್, ಅದು ಇದು ಅಂತ ಬೇಕಾದಷ್ಟು ಖರ್ಚು ಬರುತ್ತೆ. ನಾನು ಹೆಂಗಾರು ಮಾಡಿ ನಿಭಾಯಿಸ್ಕೊತೀನಿ. ಅಂದಾಗೆ ಈ ಸ್ಕೂಲ್ ನಲ್ಲಿ ಒಂದು ಕಂಡೀಷನ್ ಇದೆ. ಏನು? ಏನಪ್ಪಾ ಅಂದ್ರೆ, ಈ ಸ್ಕೂಲ್ ನಲ್ಲಿ ಸೇರಿಸ್ತೀವಲ್ಲ ಮಕ್ಕಳನ್ನ, ಅವ್ರ ತಂದೆ ತಾಯಿ ಯಾರಾದ್ರೂ ಒಬ್ರು ಓದಿರ್ಲೇಬೇಕು. ಅಯ್ಯೋ ಶಿವಣ್ಣ, ಇದೆಲ್ಲ ತರಲೆ ಕೆಲಸ, ನಡೆಯಪ್ಪ ಹೋಗೋಣ. ಸರ್, ಹಿಂಗ್ ಹೇಳಿದ್ರೆ ಹೆಂಗೆ? ನಾವಂತೂ ಓದಿಲ್ಲ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬುದ್ಧಿವಂತರು ಮಾಡ್ಬೇಕು ಅಂತ ತಾನೆ ಈ ಸ್ಕೂಲಲ್ಲೇ ಸೇರಿಸ್ಬೇಕು ಅಂತ ಆಸೆ ಪಡ್ತೀವಿ. ನಾನು 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಗನು ಇಲ್ಲೇ ಸೇರಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ, ಸೀಟ್ ಕೊಡ್ಲಿಲ್ಲ. ಯಾಕೆ ಗೊತ್ತಾ? ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮಗನಿಗೆ ಸೀಟ್ ಕೊಡ್ಲಿಲ್ಲ ರೀ. ಅಣ್ಣ, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕಿ ಸ್ಕೂಲ್ ಕಳ್ಸೋದು ತಾಯಿ ತಂದೆ ಕೆಲಸ. ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದು ಟೀಚರ್ ಕೆಲಸ. ಅದನ್ನ ಬಿಟ್ಬಿಟ್ಟು ತಂದೆ ಓದ್ಬೇಕು ತಾಯಿ ಓದ್ಬೇಕು ಅನ್ನೋದು ಯಾವ ನ್ಯಾಯ? ಒಂದ್ ಕೆಲಸ ಮಾಡು, ನಿನಗೆ ಕಾಫಿ ಟೀ ಕಾಸು ಹೊಡೆದು ಬಿಡ್ತೀನಿ, ನಿನಗೆ ಅಡ್ಜಸ್ಟ್ ಆಗಿರೋ ಯಾವ್ದಾರ ಟೀಚರ್ಗೆ ಹೇಳ್ಬಿಟ್ಟು ಸೀಟ್ ಕೊಡಿಸ್ಬಿಟ್ಟು ಹೇಳ್ತೀನಿ. ಹೇಳ್ತೀನಿ. ಲಂಚನಾ? ಅದಕ್ಕೆ ಸಂಕೋಚನ ಸ್ವಾಮಿ? ಲಂಚ ತಗೊಳ್ಳೋರ್ಲ ದೊಡ್ಡ ದೊಡ್ಡವರು. ನಿಮ್ದೇನಿದ್ರು ಕಾಫಿ ಟೀ ರೇಂಜು ತಗೊಂಡು ಅಡ್ಜಸ್ಟ್ ಮಾಡ್ಬಿಡಿ. ನೋಡ್ರಿ, ಈ ಸ್ಕೂಲ್ ನಲ್ಲಿ ಲಂಚ, ದಾನ, ಕಾಣಿಕೆ ಅನ್ನೋದು ಯಾವುದು ಇಲ್ಲ. ಈ ಸ್ಕೂಲ್ಗೆ ಅಷ್ಟೊಂದು ಮರ್ಯಾದೆ ಇದೆ. ಇಲ್ಲಿ ಓದಿರೋರೆಲ್ಲ ಬಿಲ್ ಕ್ವಿಂಟಲ್ ಲೆವೆಲ್ ಗಿದಾರ್ರಿ. ಬಿಲ್ ಕಲೆಕ್ಟ್ರಾ? ಅದನ್ನ ಮಾಡಕ್ಕೆ ಇಷ್ಟು ದೊಡ್ಡ ಸ್ಕೂಲ್ ಓದ್ಬೇಕಾ? ಅಯ್ಯ ರೀ, ಮಾತ್ರ ಮಧ್ಯೆ ತರ್ಲೆ ಮಾಡೋದನ್ನ ನೋಡ್ತೀನಿ. ನಿಮಗ್ ಮಾತೇ ತರ್ಲೆ ಆಗಿದ್ದಲ್ರಿ. ನೋಡಿ, ನಿಮ್ ಮಗನ್ನ ಈ ಸ್ಕೂಲ್ ಸೇರ್ಸ್ಬೇಕು ಅಂದ್ರೆ ಇಷ್ಟೊಂದು ರೂಲ್ಸ್ ಇದೆ. ನಾನಿನ್ ಬರ್ತೀನಿ, ನಮಸ್ಕಾರ. ಇನ್ಯಾಕ್ ಬರ್ತೀಯಾ? ಹೋಗ್ತಾ ಇರು. ರಾಮ, ಏನೇ ಆಗ್ಲಿ ಮುತ್ತುನ ಈ ಸ್ಕೂಲ್ಗೆ ಸೇರಿಸ್ಬೇಕು.